ಲೇಡೀಸ್ ಅಂಡ್ ಜೆಂಟಲ್ಮನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಶುಕ್ರದೆಸೆ ಪ್ರಾರಂಭವಾಯ್ತಾ? ಆರಂಭದಿಂದಲೂ ಈ ಪ್ರಕರಣವನ್ನ ನೀವು ನೋಡ್ತಾ ಬಂದಿದ್ರೆ ಈ ಪ್ರಶ್ನೆ ನಿಮ್ಮನ್ನ ಕಾಡೋದು ಸಹಜ. ಯಾಕಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಆಡಳಿತಗಾರರು ನಡೆಸುವ ನ್ಯಾಯ ವ್ಯವಸ್ಥೆ ವಿಶೇಷ ಮುತುವರ್ಜಿ ವಹಿಸಿ ಬಹಳ ಆತುರದಿಂದ ಕೈಗೆತ್ತಿಕೊಂಡಿತ್ತು. ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ಬೇಲನ್ನ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ರದ್ದುಗೊಳಿಸಿದ್ರು. ದರ್ಶನ್ಗೆ ಮನೆಯವರ ಭೇಟಿಗೂ ಅವಕಾಶವಿರಲಿಲ್ಲ. ಟೈಟ್ ಆಗಿದ್ದ ದರ್ಶನ್ ಕೇಸ್ ಈಗ ಕೊಂಚ ಸಡಿಲಗೊಂಡಂತೆ ಕಾಣ್ತಾ ಇದೆ. ಏನಿದು ದರ್ಶನ್ ಶುಕ್ರದೆಸೆಯ ವಿಚಾರ? ಹೇಳ್ತೀನಿ ಕೇಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನ್ ರೂಪಲತಾ. ಅಷ್ಟಕ್ಕೂ ವಿಷಯ ಏನಂದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ ಒಳ ಸಂದರ್ಶನಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಆದ್ರೆ ಅಂತಿಮ ನಿರ್ಧಾರ ಜೈಲು ಅಧೀಕ್ಷಕರಿಗೆ ಬಿಟ್ಟಿದೆ. ಜೈಲ್ ಮ್ಯಾನುವಲ್ ನಲ್ಲಿ ಒಳ ಸಂದರ್ಶನಕ್ಕೆ ಅವಕಾಶ ಇದ್ರೆ ನೀಡುವಂತೆ ಆದೇಶ ನೀಡಿದೆ. ಬಟ್ ಜೈಲು ಅಧೀಕ್ಷಕರ ನಿರ್ಧಾರ ಏನು ಅನ್ನೋದು ಈಗ ಎಲ್ಲರ ಕುತೂಹಲವನ್ನ ಕೆರಳಿಸಿದೆ. ನಿಮಗೆ ಈಗಾಗಲೇ ವಿಚಾರ ಗೊತ್ತಿರಬಹುದು. ಬಿಕ್ಲು ಶಿವ ಕೊಲೆ ಪ್ರಕರಣದ ಆರೋಪ ಹೊತ್ತಿರುವಂತ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಬೇಲ್ ಸಿಕ್ಕಿದೆ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತಿರುವಂತ ದರ್ಶನ್ಗೆ ನೀಡಿದ್ದ ಬೇಲ್ ಅನ್ನು ರದ್ದುಗೊಳಿಸಲಾಗಿತ್ತು. ಇದನ್ನ ನೋಡಿದ್ರೆ ನ್ಯಾಯ ವ್ಯವಸ್ಥೆ ಎಲ್ರಿಗೂ ಒಂದೇ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಲ್ಲಿ ದರ್ಶನ್ ಹಾಗೂ ಬೈರತಿ ಬಸವರಾಜ್ ಇಬ್ಬರು ಕೊಲೆ ಆರೋಪಿಗಳು. ನ್ಯಾಯ ವ್ಯವಸ್ಥೆಗೆ, ಪೊಲೀಸರಿಗೆ ದರ್ಶನ್ ಕೇಸ್ನಲ್ಲಿ ಇದ್ದಂತ ಆತುರ ಕಾತುರ ಭೈರತಿ ಬಸವರಾಜ್ ಪ್ರಕರಣದಲ್ಲಿ ಯಾಕಿಲ್ಲ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಎಸಿಪಿ ಚಂದನ್ ಕುಮಾರ್ ಅವರು ದರ್ಶನ್ ಪ್ರಕರಣವನ್ನ ಕೈಗೆತ್ತಿಕೊಂಡಾಗಂತೂ ಪ್ರಕರಣ ದಿನಕ್ಕೊಂದು ರೋಚಕ ತಿರುವು ಪಡೆದುಕೊಳ್ತಾ ಇತ್ತು. ಪ್ರಕರಣ ಅಷ್ಟೇ ಟೈಟ್ ಆಗಿತ್ತು. ದರ್ಶನ್ಗೆ ಮನೆಯವರ ಭೇಟಿಗೆ ಅವಕಾಶ ಇರಲಿಲ್ಲ. ಆರೋಪ ಸಾಬೀತಾಗೋದಕ್ಕೂ ಮೊದಲೇ ದರ್ಶನ್ನನ್ನ ಅಪರಾಧಿ ಎಂದೇ ಬಿಂಬಿಸಲಾಗಿತ್ತು. ಜೈಲಿನಲ್ಲಿ ಟಿವಿ ನೋಡೋದಕ್ಕೆ, ಮಲಗೋದಕ್ಕೆ ಒಳ್ಳೆ ಬೆಡ್ಗೂ ಕೂಡ ದಾಸ ಮೊರೆ ಇಡಬೇಕಾಗಿತ್ತು. ಬಟ್ ಡಿಜಿಪಿ ಅಲೋಕ್ ಕುಮಾರ್ ಬಂದ್ಮೇಲೆ ಟೈಟ್ ಆಗಿದ್ದಂತ ಕೇಸ್ ಕೊಂಚ ಸಡಿಲವಾಯಿತು. ಎಲ್ಲರಂತೆ ದರ್ಶನ್ಗೂ ಕೂಡ ಎಲ್ಲಾ ಸೌಕರ್ಯಗಳು ಸಿಗೋದಕ್ಕೆ ಪ್ರಾರಂಭ ಆಯಿತು. ಈಗ ದರ್ಶನ್ ಒಳ ಸಂದರ್ಶನಕ್ಕೆ ಕೋರ್ಟ್ ಅನುಮತಿ ನೀಡಿದೆ. ಒಟ್ಟಿನಲ್ಲಿ ರಾಜಕೀಯ ಕಾರಣಗಳಿಗೋ ಅಥವಾ ವೈಯಕ್ತಿಕ ಕಾರಣಗಳಿಗೋ ದರ್ಶನ್ಗೆ ವಿಧಿಸಿದಂತ ಕಟ್ಟಪ್ಪಣೆಗಳು ಸಡಿಲಗೊಂಡಿದೆ. ಇನ್ನು ಈ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳುತ್ತೋ ಅಂತ ಕಾದು ನೋಡಬೇಕಾಗಿದೆ. ಇದು ಈ ಹೊತ್ತಿನ ವಿಶೇಷ. ಇಂಥದ್ದೇ ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.